ಈ ಬಂಜೆತನ, ಮಕ್ಕಳಾಗ್ದಿರೋದು, ಈಗ ಗಂಡಸರಲ್ಲಿ ವೀರ್ಯಾಣುಗಳ ಕೊರತೆ. ಈಗ ಗಂಡಸರಲ್ಲಿ ಈ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳಕ್ಕೆ ಒಂದು ಅನುವಂಶೀಯವಾಗಿ ಬರಬಹುದು, ಬರುತ್ತೆ. ಅದೊಂದನ್ನು ಬಿಡೋಣ. ಅದು ಎಲ್ಲ ಸ್ಟ್ರೆಸ್ಸು. ಯಾರು ಪೂರ್ತಿ ಉಸಿರಾಡ್ತಾ ಇದ್ದೀವ? ಕಲ್ಪಿಸಿದ್ದನ್ನು ಕೊಡ್ತಕ್ಕಂತಹ ಒಂದು ಪ್ರತ್ಯಕ್ಷ ದೈವ ಅಂದರೆ ತೆಂಗಿನ ಮರದ ಹೊಂಬಾಳೆ ಅಂತ ಕೇಳಿ ತಗೋಬೇಕು. ಅದರಲ್ಲಿ ಎಷ್ಟು ಹೂವಿರುತ್ತೆ ಅಷ್ಟನ್ನು ತರ್ಕೋಬೇಕು. ಅದೆಷ್ಟು ರಸ ಬರುತ್ತೋ ಅಷ್ಟು ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನಾ ಕುಡಿಬೇಕು. 48 ದಿವಸ ಆದಮೇಲೆ ಪರೀಕ್ಷೆ ಮಾಡಿಸ್ಕೊಂಡು ಚೆಕ್ ಮಾಡಲಿ ಎಷ್ಟು ರಿಸಲ್ಟ್ ಚೇಂಜ್. ಮತ್ತೆ ಇನ್ನೊಂದಮ್ಮ, ಈಗ ಇತ್ತೀಚೆಗೆ ಗಮನಿಸಿದ್ರೆ, ಇತ್ತೀಚೆಗೆ ಅಂತಲ್ಲ, ಆಲ್ಮೋಸ್ಟ್ ತುಂಬಾ ದಿನಗಳಿಂದ ಬೆಂಗಳೂರಲ್ಲಿ ನೀವು ಗಮನಿಸಿ, ಬೆಂಗಳೂರಲ್ಲಿ ವಿಶೇಷವಾಗಿ ಆಲ್ಮೋಸ್ಟ್ ಎಲ್ಲ ದೊಡ್ಡ ರೋಡ್ಗಳಲ್ಲೂ ಒಂದು IVF ಕ್ಲಿನಿಕ್ಗಳಿರತ್ತೆ. ಅಂದ್ರೆ ಈ ಬಂಜೆತನ, ಮಕ್ಕಳಾಗ್ದಿರೋದು, ಈಗ ಗಂಡಸರಲ್ಲಿ ವೀರ್ಯಾಣುಗಳ ಕೊರತೆ ಅಂದ್ರೆ ಸ್ಪರ್ಮ್ ಕೌಂಟ್ಸ್ ಕಮ್ಮಿ ಆಗ್ತಿರೋದು, ಮಕ್ಕಳಾಗ್ದಿರೋದಕ್ಕೆ ಮುಖ್ಯವಾದ ಕಾರಣ. ಈಗ ಗಂಡಸರಲ್ಲಿ ಈ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳಕ್ಕೆ, ಸ್ಪರ್ಮ್ ಕೌಂಟ್ ನ ಜಾಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ಮನೆ ಮದ್ದು, ಮತ್ತೆ ಇದು ಏನಕ್ಕೆ ಕಮ್ಮಿ ಆಗತ್ತೆ? ಇದು ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆ. ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಸರಿಯೇ ಮಾಡ್ಕೊಳಕ್ಕಾಗದೆ ಇರೋವಂಥ ಸಮಸ್ಯೆ. ನಾನು 1,000-2,000 ರೂಪಾಯಿ ನಿಮಗೆ ಮಾಡ್ಕೊಳಕ್ಕೆ ಹೇಳ್ತೀನಿ. ನೀವುಗಳೇ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ನಾನು ಮಾಡಿಕೊಡ್ತೀನಿ ಔಷಧ, ಮೂಲಿಕೆಗಳು ಹಾಕಿ. ಹಂಗೂ ಅದಕ್ಕೂ ಬಗ್ಲಿಲ್ಲ ಅಂದಾಗ, ತುಂಬ ತೀವ್ರವಾಗಿದ್ದಾಗ ಸಮಸ್ಯೆ ಮಾತ್ರ ಬನ್ನಿ ಅಂತಲೇ ನಾನು ಹೇಳೋದು. ನಾನು ಮೊದಲು ನಾನೆಲ್ಲ ಹೇಳೇ ಕೊಡ್ತೀನಿ, ಕ್ಲೀನಾಗಿ ಮಾಡ್ಕೊಂಡು ಸರಿನೇ ಮಾಡ್ಕೊಳ್ಳಿ ಅಂತ. ನಾನು ಬನ್ನಿ ನನ್ನ ಹತ್ರ, ನಾನು ಯಾರನ್ನೂ ಕರೆಯೋದೇ ಇಲ್ಲ. ವರ್ಸ್ಟ್ ಕೇಸ್ ಬೇಕಾದ್ರೆ ಬನ್ನಿ ಅಂತ ಅಷ್ಟೇ ಹೇಳೋದು. ಅದು ನಾನು ಓಪನ್ ಆಗಿ ಯಾರನ್ನೂ ಕರೆಯಲ್ಲ ಬನ್ನಿ ಅಂತ. ನನ್ನ ಉದ್ದೇಶ ಅದಲ್ವೇ ಅಲ್ಲ. ನನ್ನ ಉದ್ದೇಶವೇ ಎಲ್ರೂ ಕೂಡ ಇವತ್ತು ಹೆದರಿ ಸಾಯ್ತಾ ಇದ್ದಾರೆ. ಸುಮ್ಮನೆ ಸಾಯ್ತಾ ಇಲ್ಲ ಜನ, ಹೆದರಿಕೆಗೆ ಸಾಯ್ತಾ ಇದ್ದಾರೆ. ಅದಾಗಬಾರ್ದು. ಜನ ಧೈರ್ಯವಾಗ್ಬೇಕು. ಹೌದು, ಇಂಥ ಸಮಸ್ಯೆನ ಇದ್ರಲ್ಲಿ ಇದು ಹೋಗುತ್ತೆ, ಇದಕ್ಕೆ ಯಾಕೆ ಹೆದರ್ಕೋಬೇಕು ನಾವು ಅನ್ನೋ ಲೆವೆಲಿಗೆ ನಮ್ಮ ಜನ ಬರಬೇಕು ಅನ್ನೋದು ನನ್ನ ಉದ್ದೇಶ. ನೀವೀಗ ಅಮ್ಮನ ಅಂದ್ರೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ಲಿ ಅಮ್ಮನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಮುಕ್ತಿನಾಗ ಟೆಂಪಲ್ ಅಲ್ಲಿ ಅಮ್ಮ ನಿಮ್ಗೆ ಸಿಗ್ತಾರೆ. ಹಾಗಾಗಿ ವೀರ್ಯಾಣುಗಳ ಕೊರತೆ ಯಾತಕ್ಕೆ ಬರುತ್ತೆ ಅಂದ್ರೆ, ಅಗೈನ್ ಇವತ್ತಿನ ಲೈಫ್ ಸ್ಟೈಲು, ಇವತ್ತಿನ ಒಂದು ಅನುವಂಶೀಯವಾಗಿ ಬರಬಹುದು, ಬರುತ್ತೆ. ಅದೊಂದನ್ನು ಬಿಡೋಣ. ಅದು ತುಂಬಾ ಮೈನರ್ ಪರ್ಸೆಂಟೇಜ್ ಅದು. ಆದರೆ ಹೆಚ್ಚಾಗಿ ಇವತ್ತು ಇಷ್ಟೊಂದು ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವಂಥ ಈ ಸಮಸ್ಯೆಗೆ ಕಾರಣ ಲೈಫ್ ಸ್ಟೈಲು. ಎಲ್ಲ ಸ್ಟ್ರೆಸ್ಸು. ಯಾರು ಪೂರ್ತಿ ಉಸಿರಾಡ್ತಾ ಇದ್ದೀವ? ಬೆಂಗಳೂರಲ್ಲಿ ಇಲ್ಲಿಂದನೇ ಉಸಿರಾಡ್ತಾ ಇರೋದು ನಾವು. ಉಸಿರಾಟ ಇಲ್ಲಿಂದ ಬರಬೇಕು, ನಾಭಿಯಿಂದ ಬರಬೇಕು. ನಾವು ಯಾರು ಅಲ್ಲಿಂದ ಉಸಿರಾಡ್ತಾ ಇದ್ದೀವಿ? ನಮ್ಗೆ ಯಾವಾಗಲೂ ಟೆನ್ಷನು. ಬೇಗ ಊಟ ಮಾಡೋದು, ಗಬ ತಿನ್ನೋದು, ಗಾಡಿ ಓಡಿಸೋದು. ಎಷ್ಟು ಸಲ ಬ್ರೇಕ್ ಹಾಕ್ತೀವಿ, ಎಷ್ಟು ಸಲ ನಾವು, ಎಷ್ಟು ಸ್ಟ್ರೆಸ್ ಇರುತ್ತೆ ಬಾಡಿನಲ್ಲಿ. ಇವೆಲ್ಲವೂ ಶರೀರದಲ್ಲಿ ಅಲ್ಲಲ್ಲೇ ಗಂಟುಗಳಾಗ್ತಾ ಇರುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಇದೆಲ್ಲವೂ ಕೂಡ ನಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಶರೀರದಲ್ಲಿ ಒಂದು ಭಾಗದಲ್ಲಿ ಒಂದು ಗಂಟುಗಳಾಗಿ ಅದು ಏರ್ಪಾಟಾಗತ್ತೆ. ಅಂದ್ರೆ ಆ ಭಾಗ ವೀಕ್ ಆಗ್ತಾ ಬರುತ್ತೆ, ತಾನು ತನ್ನವನ್ನ ಕಳ್ಕೊತಾ ಬರುತ್ತೆ. ಕೆಲವರಿಗೆ ಕಣ್ಣಿನ ಮೇಲೆ ಸ್ಟ್ರೆಸ್ ಆಗತ್ತೆ, ಕೆಲವರಿಗೆ ಹಾರ್ಟ್ ಮೇಲೆ ಆಗತ್ತೆ, ಕೆಲವರಿಗೆ ಕಿಡ್ನಿ ಮೇಲೆ ಆಗತ್ತೆ, ಕೆಲವರಿಗೆ ಈ ಸ್ಪರ್ಮ್ಗಳು ಉತ್ಪತ್ತಿ ಆಗೋ ಜಾಗದಲ್ಲಾಗತ್ತೆ. ಹೀಗೆ ನಾನಾ ಕಾರಣ. ಹೆಣ್ಮಕ್ಳಿಂದ ಯಾರು ಗಾಡಿ ಓಡಿಸ್ತಾ ಇರ್ಲಿಲ್ಲ, ಹೆಣ್ಮಕ್ಳನ್ನ ಆಚೆಗೆ ಕಳಿಸ್ತಿರ್ಲಿಲ್ಲ. ಅಟ್ ದ ಮೋಸ್ಟ್ ಹೋದ್ರೆ ಗದ್ದೆಗೆ ಹೋಗಿ ಒಂಚೂರು ಕೆಲಸ ಮಾಡ್ಕೊಂಡ್ ಬರೋರು. ಅದು ತುಂಬಾ ಒಳ್ಳೆ ಕೆಲಸ. ಅದು ಎದ್ದು ಬಗ್ಗೆ ಎಲ್ಲ ಕೆಲಸ ಮಾಡೋರು, ನೇಚರಲ್ ಜೊತೆಲಿರೋರಿಗೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಅದಕ್ಕೆ ಬೇಕಾದಷ್ಟು ಇದೆ ನನ್ನ ಹತ್ರ ವಿಚಾರ. ಈ ನೇಚರಲ್ ಜೊತೆನಲ್ಲಿ ಇದ್ದಾಗ ಇರೋಂಥ ಸಮಸ್ಯೆಗಳನ್ನೆಲ್ಲ ಕಳ್ಕೊಳ್ಳೋದಿಕ್ಕೆ ಅವಕಾಶ ಆಗ್ಬಿಡುತ್ತೆ. ಹೀಲ್ ಮಾಡಕ್ ಶುರು ಮಾಡತ್ತಲ್ಲ. ಬಾಡಿಗೆ ಬೇಕಾಗಿರೋದೇ ಅದು. ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು ಚಂದ್ರ, ಆತ್ಮಕ್ಕೆ ಕಾರಕನಾಗಿರ್ತಕ್ಕಂಥವನು, ಶಾರೀರಿಕವಾಗಿ ಒಂದು ನಮ್ಗೆ ಸಪೋರ್ಟನ್ನ ಮಾಡ್ತಕ್ಕಂಥವನು ಸೂರ್ಯ. ನಾವು ಪ್ರತಿನಿತ್ಯ ಬೆಳಿಗ್ಗೆ 5 ನಿಮಿಷ ಸೂರ್ಯನ, ರಾತ್ರಿ 5 ನಿಮಿಷ ಚಂದ್ರನ ನೋಡ್ತಾ ಇದ್ರೆ ಶಾರೀರಿಕವಾಗೂ ಸಮಸ್ಯೆ ಬರಲ್ಲ, ಮಾನಸಿಕವಾಗೂ ಸಮಸ್ಯೆ ಬರಲ್ಲ. ನಾವು ಅವ್ರಿಬ್ಬರನ್ನು ನೋಡೇ ಇಲ್ಲ ನಾವು. ಯಾಕೆ ಅಂದ್ರೆ ನಮ್ಮ ಮುಂದೆ ಅಷ್ಟುತ್ತರ ಬಿಲ್ಡಿಂಗ್ ಇರುತ್ತೆ. ನಮ್ಗೆಲ್ಲೂ ಚಂದ್ರ ಸೂರ್ಯರು ಬೆಂಗಳೂರಿನಲ್ಲಿ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟಿದ್ದಾರೆ, ಪತ್ತೆನೇ ಇಲ್ಲ. ಎಲ್ಲಿ ಹುಡುಕ್ತೀರಾ? ಹಿಂದೆ ಎಲ್ಲ ನೀವು ಹಿಂಗೋದ್ರು ಗಣೇಶನ ಹಬ್ಬದ ದಿವಸ ಸಾಯಂಕಾಲ ಚಂದ್ರ ಕಾಣಿಸ್ಬಿಡೋನು. ಇವಾಗ ಕಾಣಿಸೋದಿಲ್ಲ. ಪ್ರಾಬ್ಲಮ್ ಇಲ್ಲ ಯಾರಿಗೂನುವೆ. ಈ ಕಡೆ ಹೋದ್ರೆ ಬಿಲ್ಡಿಂಗ್ಗಳು, ಆ ಕಡೆ ಬಿಲ್ಡಿಂಗು, ಏನ್ ಮಾಡಿದ್ರು ಕಾಣಿಸ್ಬಿಡೋದು.
ಹಂಗೆ ಇವಾಗ ಆ ಸಮಸ್ಯೆನೇ ಇಲ್ಲ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ನಮಗೂ ನೇಚರ್ಗೂ ತುಂಬಾ ದೂರ ದೂರ ಆಗ್ತಾ ಇದ್ದೀವಿ. ಮತ್ತೊಂದೇನಪ್ಪ ಅಂದ್ರೆ ಮಣ್ಣಿಗೆಲ್ಲ, ಮಣ್ಣಿನ ಮೇಲೆ ಬರೀ ಕಾಲಲ್ಲಿ ಸ್ವಲ್ಪ ಓಡಾಡ್ಬೇಕು ನಾವು ಮಣ್ಣೆ ಮುಚ್ಚಾಕ್ಬಿಟ್ವಾ? ಮಣ್ಣಿನ ಮೇಲೆ ಓಡಾಡಿದಾಗ ಭೂ ಸ್ಪರ್ಶ ಆಗ್ಬೇಕು ಶರೀರಕ್ಕೆ, ಅರ್ಧ ಸಮಸ್ಯೆ ಹೋಗ್ಬಿಡುತ್ತೆ ಶರೀರದಲ್ಲಿ. ಯಾಕಾಗಿ ಇಷ್ಟೊಂದು ಸಮಸ್ಯೆ? ನಾವೇ ತಂದ್ಕೋತಾ ಇರೋದು. ಇವೆಲ್ಲ ಯಾರಿಗೆ ಹೇಳೋಣ? ಜೀವನ ಶೈಲಿ. ಎಲ್ರಿಗೂ ಬೆಂಗಳೂರು ಸಿಟಿಯಲ್ಲೇ ಸೈಟ್ ಬೇಕು, ಎಲ್ರು ಬೆಂಗಳೂರಲ್ಲೇ ಬದುಕಬೇಕು, ಪ್ರಪಂಚದವ್ರು ಎಲ್ರಿಗೂ ಬೆಂಗಳೂರು ಬೇಕು. ಹೆಂಗಪ್ಪ ಎಲ್ರು ಚೆನ್ನಾಗಿರಕ್ ಸಾಧ್ಯ? ಬೆಂಗಳೂರಲ್ಲಿರೋ ಅಷ್ಟು ಕಾಯಿಲೆ ಎಲ್ಲೂ ಇಲ್ಲ. ಹಾಗಾಗಿ ಕೌಂಟ್ಗಳ ಉತ್ಪತ್ತಿ ಕಡಿಮೆ ಆಗ್ತಾ ಇದೆ, ಆಹಾರ ದಿನಸಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಡಯಟ್ ಪ್ಲಾನ್ಗಳು, ಕೆಲವರು ಚೆನ್ನಾಗೇ ತಿಂತಾರೆ, ಆದರೆ ಮಾತ್ರ ಯಾರು ಕೂಡ ಚೆನ್ನಾಗಿ ಅಗೆದು ತಿನ್ನಲ್ಲ. ಯಾವಾಗ ಅಗೆದು ತಿನ್ನಲ್ಲ ಅದು ಪಚನವಾಗಲ್ಲ, ಯಾವಾಗ ಪಚನವಾಗಲ್ಲ ಅಲ್ಲ ಅದು ಸುಲಭವಾಗಿ ವಿಸರ್ಜಿತವಾಗಲ್ಲ. ಹೀಗಾಗಿ ಮಲಬದ್ಧತೆ ಅನ್ನೋದು ಮತ್ತೊಂದು ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಯಾವ ಭಾಗವು ಶರೀರದ ಒಳಭಾಗದಲ್ಲಿ ಸರಿಯಾಗಿ ಕ್ರಿಯಾಶೀಲವಾಗಿಲ್ಲ. ಇದೆಲ್ಲವೂ ಸಮಸ್ಯೆನೆ. ಅದರಿಂದಾಗಿ ನಾವಿವತ್ತು ಇಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು, IVF ಸೆಂಟರ್ಗಳನ್ನ ಹುಡ್ಕೊಂಡಿದೀವಿ. ಮತ್ತೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದೆ, ಆಗ್ಲೇ ಹೆಣ್ಣು ಮಕ್ಕಳು ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಉಪಯೋಗಿಸೋದು ಜಾಸ್ತಿ ಆಗಿದೆ. ಲ್ಯಾಪ್ಟಾಪ್ ಉಪಯೋಗಿಸೋದು, ಮನೇಲಿ ವರ್ಕ್ ಫ್ರಮ್ ಹೋಮ್ ಬಂದ್ಮೇಲೆ ಇನ್ನೂ ನೆಗೆದು ಬಿದ್ದೋಯ್ತು ಸಮಸ್ಯೆಗಳು. ಈ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಗರ್ಭಕೋಶಕ್ಕೆ ನೇರವಾಗಿ ಆ ಕಿರಣಗಳು ಹೊಡೆಯುತ್ತೆ. ಗಂಡ್ಮಕ್ಳು ಅಷ್ಟೇ ಅಲ್ವಾ? ಎಲ್ಲರೂ ಅಷ್ಟೇ. ಅದೇ ಹೇಳಿದ್ದು, ವರ್ಕ್ ಫ್ರಮ್ ಹೋಮ್ ಬಂದಿದ್ದು ಇದು ಗರ್ಭಕೋಶಕ್ಕೂ ತೊಂದರೆ, ಅದಕ್ಕೂ ತೊಂದರೆ. ಮತ್ತೆ ಯಾವಾಗಲೂ ಕೂಡ ಕಣ್ಣು ನೇರವಾಗಿ ಆ ಇದ್ರ ರೇಸ್ ಅದಕ್ಕೂ ಇದಕ್ಕೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಕೆಲಸನೇ. ಯಾರನ್ನು ಕೂಡ ಆ ಕಡೆ ಈ ಕಡೆ ನೋಡೋ ಅಷ್ಟು ಟೈಮ್ ಪುರ್ಸೊತ್ತು ಇಲ್ಲ. ಹಾಗಾಗಿ ಫುಲ್ ಸ್ಟ್ರೆಸ್ ಅಲ್ಲೇ ಇರ್ತಾರೆ. ಎಲ್ಲ ಅಂಗಾಂಗಗಳು ಟೈಟ್ ಆಗಿದೆ, ಫ್ರೀ ಆಗಿ ಯಾವುದೂ ಇಲ್ಲ. ಜೊತೆಗೆ ಇದೆಲ್ಲವೂ ಕೂಡ ಸೈಕಲ್ ಯಾವುದು ಚೆನ್ನಾಗಿ ನಡೀತಾ ಇಲ್ಲ. ಇದರಿಂದಾಗಿ ಬರೀ ಸ್ಪರ್ಮ್ ಕೌಂಟ್ ಆಗಲಿ ಅಥವಾ ಬಂಜೆತನ ಆಗಲಿ ಅಲ್ಲ, ಈ ಎಲ್ಲವೂ ಸಮಸ್ಯೆಯಾಗಿ ಉಳಿತಾ ಇದೆ. ಇದರಿಂದಾಗಿ ಹೊರಗೆ ಬರಬೇಕು ಅಂದರೆ ರಿಲ್ಯಾಕ್ಸ್, ಸಂಪೂರ್ಣವಾಗಿ ರಿಲ್ಯಾಕ್ಸೇಷನ್ ಅಗತ್ಯ. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಈ ಭೂಮಿ ಮೇಲೆ. ಅದೊಂದನ್ನು ಬಿಟ್ಟು ನಾವೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಈಗ ಅದಕ್ಕೆ ನಿಮಗೆ ಪರಿಹಾರ, ನಾನು ಸುಲಭದಲ್ಲಿ ಪರಿಹಾರವನ್ನು ಹೇಳ್ತೀನಿ, ಮಾಡ್ಕೊಳ್ಳಿ. ಖಂಡಿತ ನೀವು ಸ್ಪರ್ಮ್ ಕೌಂಟ್ಗೆ ಉತ್ಪತ್ತಿ ಆಗೋದಕ್ಕೆ ಪರಿಹಾರ ಹೇಳಿ ಅಂತ ಕೇಳಿದ್ರಿ ಅಲ್ವಾ? ಇದಕ್ಕೊಂದು ಅದ್ಭುತವಾದ ಪರಿಹಾರ. ನಮ್ಮಲ್ಲಿ ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತ ಕರೀತಾರೆ. ಕಲ್ಪಿಸಿದ್ದನ್ನ ಕೊಡ್ತಕ್ಕಂತಹ ಒಂದು ಪ್ರತ್ಯಕ್ಷ ದೈವ ಅಂದ್ರೆ ತೆಂಗಿನ ಮರ. ತೆಂಗಿನ ಮರ ಒಂದನ್ನ ಸಾಕಿದ್ರೆ ಒಬ್ಬ ಮಗನ್ನ ಸಾಕದ ಹಾಗೆ ಅಂತ ನಮ್ಮ ಗ್ರಂಥಗಳಲ್ಲೇ ಹೇಳುತ್ತೆ. ಅಂದ್ರೆ ತೆಂಗು ಅಷ್ಟು ಉಪಕಾರಿ. ಅದರದ್ದು ಬುಡದಿಂದ, ಬೇರಿನಿಂದ, ಗರಿ ತುದಿವರೆಗೆ ಎಲ್ಲವೂ ಮನುಷ್ಯಂಗೆ ಅದು ಕಮರ್ಷಿಯಲ್ ಆಗಿ ಸಹಾಯ ಮಾಡುತ್ತೆ, ದುಡ್ಡಿಗೆ ಸಹಾಯ ಮಾಡುತ್ತೆ, ಜೀವನೋಪಾಯಕ್ಕೆ ಸಹಾಯವನ್ನ ಮಾಡುತ್ತೆ, ಆರೋಗ್ಯಕ್ಕೆ ಸಹಾಯವನ್ನ ಮಾಡುತ್ತೆ. ತೆಂಗಿನ ಮರಕ್ಕೆ 48 ದಿವಸ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿದ್ರೆ ನೀವೇನ್ ಪ್ರಾರ್ಥನೆ ಮಾಡ್ತೀರಾ ಕೊಡುತ್ತೆ, ದೈವವಾಗಿಯೂ ಕೆಲಸ ಮಾಡುತ್ತೆ. ಅಂತಹ ತೆಂಗಿನ ಮರದಲ್ಲಿ ಬಿಡ್ತಕ್ಕಂತಹ ಒಂದು ಹೊಂಬಾಳೆ ಅಂದ್ರೆ ಅಡಿಕೆ ಮರದಲ್ಲೂ ಹೊಂಬಾಳೆ ಇರುತ್ತೆ, ತೆಂಗಿನ ಮರದಲ್ಲೂ ಹೊಂಬಾಳೆ ಇರುತ್ತೆ. ತೆಂಗಿನ ಮರದ ಹೊಂಬಾಳೆ ಅಂತ ಕೇಳಿ ತಗೋಬೇಕು, ಎರಡೂ ಸಿಕ್ಕತ್ತೆ ಮಾರ್ಕೆಟಲ್ಲಿ. ತೆಂಗಿನ ಮರದ ಹೊಂಬಾಳೆಗೆ ಸ್ವಲ್ಪ ದುಬಾರಿ ಅಡಿಕೆಗಿನ್ನ. ಅದು ಸಾಧಾರಣ ತೆಂಗಿನ ಮರದ ಹೊಂಬಾಳೆ ಕತ್ತರಿಸಲ್ಲ ಎಲ್ರೂ. ಯಾಕೆ ಅಂದ್ರೆ ಅದು ಹೊಂಬಾಳೆ, ಅದು ಕಾಯಿ ಆದ್ರೆ ತುಂಬಾ ಹಾಗಾಗಿ ಬೆಲೆ ಜಾಸ್ತಿ ಇರುತ್ತೆ. ಅದನ್ನ ತರಬೇಕು. ಅದನ್ನ ತಂದ್ರೆ ಒಂದೊಂದನ್ನ ತೆಗೆದ್ರೆ, ಪಟ್ಟೆ ತೆಗೆದ್ರೆ ಒಂದು ಕಡ್ಡಿ ಬರುತ್ತೆ. ಅದರಲ್ಲಿ ಎಷ್ಟು ಹೂವಿರುತ್ತೆ ಅಷ್ಟನ್ನ ತರ್ಕೋಬೇಕು ಒಂದು ದಿವಸಕ್ಕೆ. ಅದಷ್ಟನ್ನ ಎಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು, 2 ಸಲ. ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಅದನ್ನ ತೆಕ್ಕೋಬೇಕು, ಶೋಧಿಸ್ಕೋಬೇಕು. ಆ ಒಂದು ಇದರಲ್ಲಿ ಎಷ್ಟು ಬಂತೋ ಒಂದು ದಿವಸಕ್ಕಷ್ಟು ಸಾಕು. ಅದೆಷ್ಟು ರಸ ಬರುತ್ತೋ ಅಷ್ಟು ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನಾ ಕುಡಿಬೇಕು. ಒಂದು 48 ದಿವಸ ಕುಡಿಲಿ. ಮೊದಲನೇ ದಿವಸ ಪರೀಕ್ಷೆ ಮಾಡಿಸ್ಕೊಳ್ಳಿ, 48 ದಿವಸ ಆದ್ಮೇಲೆ ಪರೀಕ್ಷೆ ಮಾಡಿಸ್ಕೊಳ್ಳಿ, ಚೆಕ್ ಮಾಡ್ಲಿ ಎಷ್ಟು ರಿಸಲ್ಟ್ ಚೇಂಜ್ ಆಗಿದೆ ಅಂತ. ಅದ್ಭುತವಾದ ಶಕ್ತಿ ತೆಂಗಿನ ಮರದ ಹೊಂಬಾಳೆಯಲ್ಲಿ ಇರ್ತಕ್ಕಂಥದ್ದು.
ಆ ಶಕ್ತಿ ಇದ್ರೆ ಸಾಕು, ಏನು ತೊಂದರೆ. ನೀವ್ ಏನ್ ಮಾಡಿದ್ರು 48 ದಿನ ಮಾಡಿದ್ರೆ, ಒಂದು ಸೈಕಲ್ ಮಾಡಿದ್ರೆ ಒಂದು ಕೆಲವೊಂದು 21 ದಿವಸ ಮಾಡ್ಬೇಕಾಗತ್ತೆ, ಕೆಲವೊಂದು ಅದೇ ಹೇಳಿದ್ನಲ್ಲ, ಯಾವುದೇ ಆಗ್ಲಿ ಅದು ಪರಿಪೂರ್ಣವಾಗಿ ನಮ್ಗೆ ಶರೀರಕ್ಕೆ ಅದು ಒಗ್ಗಿಕೊಳ್ಳಕ್ಕೆ ಕೆಲವು ದಿವಸ ಹಿಡಿಯತ್ತೆ. ಆಮೇಲೆ ಅದ್ರ ಸಾರ ಶರೀರ ಅಬ್ಸಾರ್ವ್ ಮಾಡ್ಕೊಳಕ್ ಶುರುವಾಗತ್ತೆ. ತನಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ಅಂದ್ರೆ ಒಂದಷ್ಟು ದಿವಸ ಮಾಡ್ಬೇಕಾಗತ್ತೆ. ಯಾವುದು 1 ದಿವಸ 2 ದಿವಸಕ್ಕೆ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನ ಗರ್ಭಿಣಿ ಹೆಣ್ಮಕ್ಳು, ಈಗ 3 ತಿಂಗಳು 4 ತಿಂಗಳು 8 9 ತಿಂಗಳು ಹೊಟ್ಟೆಲ್ ಮಗು ಇರುತ್ತಲ್ಲ, ಆ ಗರ್ಭಿಣಿ ಹೆಣ್ಮಕ್ಳು ಅಂತ ಟೈಮಲ್ಲಿ ಏನೇನೆಲ್ಲ ಕೇರ್ ತಗೊಬೇಕಮ್ಮ? ಗರ್ಭಿಣಿ ಹೆಣ್ಮಕ್ಳು ಮೊದಲು 3 ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು. ಕೇರ್ಫುಲ್ ಆಗಿರೋದು ಅಂದ್ರೆ ಏನು ಅಂದ್ರೆ, ಆಹಾರದಲ್ಲಿ ಕೆಲವು ಪದಾರ್ಥವನ್ನ ತಿನ್ನಬಾರ್ದು. ತಿಂದ್ರೆ ಆ ಅಬಾರ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವಾಗ ಸ್ತ್ರೀ ಗರ್ಭಿಣಿ ಆಗಿದ್ದೀನಿ ಅಂತ ಗೊತ್ತಾಗತ್ತೆ, ಅವತ್ತಿನ ದಿವಸದಿಂದ 3 ತಿಂಗಳ ತನಕ ಅವರು ಯಾವುದೇ ಕಾರಣಕ್ಕೂ ಪರಂಗಿ ಹಣ್ಣನ್ನ, ಪರಂಗಿ ಕಾಯನ್ನ, ಪರಂಗಿಯಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಆಹಾರವನ್ನ ತಿನ್ನಬಾರ್ದು. ತಿಂದ್ರೆ ಹೊರಟೋಗುತ್ತೆ ಅದು. ಪೈನಾಪಲ್ ಹಣ್ಣು, ಅನಾನಸ್ ಹಣ್ಣನ್ನ ತಿನ್ನಬಾರ್ದು. ಎಲ್ಲೋ ಹೋಗೊಂದೊಟ ಜ್ಯೂಸ್ ಯಾರೋ ಕೊಟ್ಟರು ಕುಡಿದ್ವಿ ಅಂತ ಕುಡಿಬಾರ್ದು. ಪೈನಾಪಲ್ ಅನ್ನ ತಿಂದ್ರು ಕೂಡ ಹೊರಟೋಗುತ್ತೆ, ಅದನ್ನು ಸ್ವೀಕಾರ ಮಾಡಬಾರ್ದು. ಆಮೇಲೆ ಕಪ್ಪು ಎಳ್ಳಿನಿಂದ ಮಾಡಿರ್ತಕ್ಕಂತಹ ಪುಳಿಯೋಗರೆ, ಮತ್ತೇನೋ ತಿಂಡಿ, ಏನೇನೋ ತಿಂಡಿ ಮಾಡಿರ್ತಾರೆ ಹೊರಗಡೆ ಹೋದಾಗ, ಅದಕ್ಕೆ ಯಾವುದೋ ಕಾರಣದಲ್ಲಿ ಎಳ್ಳು ಹಾಕಿರ್ತಾರೆ, ಗೊತ್ತಿರಲ್ಲ. ಇವೆಲ್ಲವೂ ಎಫೆಕ್ಟ್ ಆಗುತ್ತೆ. ಮೊದಲು 3 ತಿಂಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದನ್ನ ಯಾವ ಕಾರಣಕ್ಕೂ ತಗೊಳ್ಳೇಬಾರದು. ಆಮೇಲೆ ಬೇಕಾದ್ರೆ ಒಂದು 2 ಹೋಳು ಪರಂಗಿ ಹಣ್ಣು ತಿನ್ನಬಹುದು, ಅಲ್ಪ ಸ್ವಲ್ಪ ಪುಳಿಯೋಗರೆ ತಿಂದ್ರು ಏನೂ ಆಗಲ್ಲ. ಆದ್ರೆ ಮೊದಲು 3 ತಿಂಗಳು ಕಡ್ಡಾಯವಾಗಿ ತಿನ್ನಬಾರ್ದು. ಅದು ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥ ಇದು. ಮತ್ತೆ ಆ ಸಮಯದಲ್ಲಿ ಹೆಚ್ಚು ಬೆಟ್ಟಕ್ಕೆ ಹತ್ಕೊಂಡು ಹೋಗೋದು, ಮೆಟ್ಲು, ಇವತ್ತೆಲ್ಲ 2-3 ಮಾಡಿ ಮನೆಗಳು, ಮೆಟ್ಲುಗಳು ತುಂಬಾ ಹತ್ತೋದು ಇಳಿಯೋದು, ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಇವತ್ತಿನ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡ್ಬಿಟ್ರೆ ಏನಿಲ್ಲ, ಎಲ್ಲ ಎತ್ತಿನ ಗಾಡಿನಲ್ಲಾದ್ರೂ ಹೋದ್ರು ಕ್ಷೇಮವಾಗಿ ಹೋಗ್ಬೋದು. ನೀವು ಬೆನ್ಸ್ ಕಾರಲ್ಲಿ ಹೋದ್ರು ಬೆಂಗಳೂರು ರಸ್ತೆನಲ್ಲಿ ಕ್ಷೇಮವಾಗಿ ಹೋಗಕ್ಕಾಗಲ್ಲ. ಸೊಂಟ ಬೆನ್ನು ಎಲ್ಲಾನು ಅದು ಯಾವ್ಯಾವ ಭಾಗಕ್ಕೆ ಹೋಗಿರುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ರಸ್ತೆಗಳು. ಹಾಗಾಗಿ ಸ್ವಲ್ಪ ಓಡಾಡ್ಬೇಕಾದ್ರೆ ಆಚೆ ಕಡೆ 2 ವೀಲರಲ್ಲಿ ಜಾಸ್ತಿ ಓಡಾಡೋದು, ಆಟೋದಲ್ಲಿ ಓಡಾಡೋದು, ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ.